ಧರ್ಮಸ್ಥಳದ ಅಪಪ್ರಚಾರವನ್ನ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ದುಷ್ಟಶಕ್ತಿಗಳು ಅಟ್ಟಹಾಸ ಮೆರೆಯುತ್ತಿವೆ. ದುಷ್ಟಶಕ್ತಿಗಳ ಸಂಹಾರ ಆಗೋದು ಭಕ್ತರ ಬಯಕೆ ಅಂತ ಹೇಳಿದ್ದಾರೆ. ಕೂಡಲೇ ನೀಚ ಶಕ್ತಿಗಳಿಗೆ ಮುಕ್ತಿ ಹಾಡಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ಅಪಪ್ರಚಾರವಾಗಿದೆ. ಅಪಪ್ರಚಾರದಿಂದ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದಾರೆ ಅಂತ ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರ್ತಾ ಇರೋದು. ಈಗಾಗಲೇ ಬಿಜೆಪಿಯಲ್ಲಿ ಎರಡು ಬಣಗಳಿವೆ. ಒಂದು ಬಣ ಪರವಾಗಿ ಮಾತನಾಡುತ್ತೆ, ಮತ್ತೊಂದು ಬಣ ವಿರೋಧವಾಗಿ ಮಾತನಾಡುತ್ತೆ ಅಂತ ರಾಜ್ಯ ಸರ್ಕಾರದ ಕೆಲವು ನಾಯಕರು ಆಕ್ರೋಶವನ್ನ ಹೊರಹಾಕಿದ್ರು. ಈಗ ವಿಜಯೇಂದ್ರ ಅವರು ವಾಗ್ದಾಳಿ ನಡೆಸ್ತಾ ಇರೋದು ದುಷ್ಟಶಕ್ತಿಗಳು ಅಪಪ್ರಚಾರವನ್ನ ಮಾಡೋದ್ರ ಮೂಲಕ ಅಟ್ಟಹಾಸವನ್ನ ಮೆರಿತಾ ಇದೆ. ದುಷ್ಟಶಕ್ತಿಗಳ ಸಂಹಾರ ಆಗಬೇಕು, ಇದು ಭಕ್ತರ ಬಯಕೆ. ಕೂಡಲೇ ನೀಚ ಶಕ್ತಿಗಳಿಗೆ ಮುಕ್ತಿ ಹಾಡುವ ಕೆಲಸ ಆಗಬೇಕು. ಮುಖ್ಯವಾಗಿ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಪಪ್ರಚಾರ ಆಗಿದೆ ಧರ್ಮಸ್ಥಳದ ಕ್ಷೇತ್ರದ ಕುರಿತಾಗಿ. ಇನ್ನು ಕೆಲವರು ಅಪಪ್ರಚಾರದಿಂದ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ರು, ಮಾತನಾಡಿದರೆ ಒಮ್ಮೆ ನೋಡ್ಕೊಂಡು ಬರೋಣ.